ಗುಡ್ ಮಾರ್ನಿಂಗ್. ಎಲೆಕ್ಟ್ರಿಷಿಯನ್ ಟ್ರೇಡ್ ಥಿಯರಿನಲ್ಲಿ ಆನ್ಲೈನ್ ಕ್ಲಾಸ್ನಲ್ಲಿ ಇವತ್ತು ನಾವು ಡೊಮೆಸ್ಟಿಕ್ ಅಪ್ಲಯನ್ಸಸ್ ಪಾರ್ಟ್ 4ನಲ್ಲಿ ಬಂದು ಸೀಲಿಂಗ್ ಫ್ಯಾನ್ ಬಗ್ಗೆ ಸ್ಟಡಿ ಮಾಡೋಣ. ಸೀಲಿಂಗ್ ಫ್ಯಾನ್ ಆ್ಯಂಡ್ ಟೇಬಲ್ ಫ್ಯಾನ್ ಬಗ್ಗೆ. ಸೀಲಿಂಗ್ ಫ್ಯಾನ್ ನಿಮ್ಮ ಎಲ್ಲ ಮನೆಗಳಲ್ಲೆಲ್ಲ ಯೂಸ್ ಮಾಡ್ತೀರಾ, ನಿಮ್ಮೆಲ್ಲ ಗೊತ್ತಿದೆ. ಅದರಲ್ಲಿ ಬೇಕಾದಷ್ಟು ಡಿಸೈನ್ಸ್ ವೆರೈಟಿ ಎಲ್ಲ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ದೀಸ್ ಆರ್ ದ ಸಮ್ ವೆರೈಟೀಸ್ ಆಫ್ ಸೀಲಿಂಗ್ ಫ್ಯಾನ್ಸ್. ಸೊ ಸೀಲಿಂಗ್ ಫ್ಯಾನ್ ಅಂದ್ರೇನು, ಅದು ಸೀಲಿಂಗಲ್ಲಿ ಹ್ಯಾಂಗ್ ಆಗಿರುತ್ತೆ. ಸೊ ಅದೇನು ಮಾಡುತ್ತೆ, ಏರ್ನ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗುತ್ತೆ, ಎಲ್ಲ ಕಡೆ ಕೂಲ್ ಆಗೋ ಥರ. ಸೊ ಸೀಲಿಂಗ್ ಫ್ಯಾನ್ದು ಕೆಪಾಸಿಟಿ ಬಂದು ಕ್ಯೂಬಿಕ್ ಫೀಟ್ ಪರ್ ಮಿನಿಟ್, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಕ್ಯೂಬಿಕ್ ಫೀಟ್ ಪರ್ ಮಿನಿಟ್ ಅಂದರೆ ಎಷ್ಟು ಫೀಟಲ್ಲಿ ಹ್ಯಾಂಗ್ ಆಗಿದೆ, ಸೊ ಸೀಲಿಂಗಿಂದ ಎಷ್ಟು ಕೆಳಗಡೆ ಹ್ಯಾಂಗ್ ಆಗಿದೆ, ಸೊ ಗ್ರೌಂಡ್ ಲೆವೆಲಿಂದ ಎಷ್ಟು ಹೈಟಲ್ಲಿದೆ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ನಾವು ಕ್ಯೂಬಿಕ್ ಫೀಟ್ ಪರ್ ಮಿನಿಟ್ ಅಂತ ಹೇಳ್ತೀವಿ. ಸೊ ಆಮೇಲೆ ಅದು ವೇರಿಯಬಲ್ ಸೈಜಸ್ ಬರುತ್ತೆ. ಸೊ ಅದ್ರದ್ದು ಸ್ಪೀಡ್, ಬ್ಲೇಡ್ಸ್ದು ಲೆಂತ್, ಪಿಚ್ ಆ್ಯಂಡ್ ಸ್ಪೀಡ್ ಆಫ್ ದ ಬ್ಲೇಡ್ಸ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದ್ರದ್ದು ಸ್ಪೀಡ್, ಸೈಜ್ ಎಲ್ಲ ಬಂದು. ಸೊ ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಆಫ್ ಸೀಲಿಂಗ್ ಫ್ಯಾನಲ್ಲಿ ಬಂದರೆ, ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸೀಲಿಂಗ್ ಫ್ಯಾನ್ಗಳಲ್ಲಿ ಏನೇನು ಇರುತ್ತೆ ಅಂತ ಹೇಳಿ. ಸೊ ಫಸ್ಟಿಗೆ ಬಂದು ನೋಡಿ, ಸೀಲಿಂಗ್ ಫ್ಯಾನಲ್ಲಿ ಸೊ ಒಂದು ರೊಟೇಟಿಂಗ್ ಪಾರ್ಟ್ ಇರುತ್ತೆ, ಇನ್ನೊಂದು ಸ್ಟೇಷನರಿ ಪಾರ್ಟ್ ಇರುತ್ತೆ. ಸೊ ರೊಟೇಟಿಂಗ್ ಪಾರ್ಟ್ ನಿಮಗೆಲ್ಲ ಗೊತ್ತಿದೆ, ಬ್ಲೇಡ್ಸ್ ರೊಟೇಟ್ ಆಗುತ್ತೆ, ಬಾಡಿ ರೊಟೇಟ್ ಆಗುತ್ತೆ, ಬೇರಿಂಗ್ಸ್, ಸ್ಕ್ವಿಲ್ ಕೇಜ್ ವೈಂಡಿಂಗ್, ಅದರಲ್ಲಿ ಏನು ವೈಂಡಿಂಗ್ ಇದೆ, ಸೊ ವೈಂಡಿಂಗ್ ಪಾರ್ಟ್ ರೊಟೇಟಿಂಗಾ ಇಲ್ಲೋ ಅದು. ಸೊ ವೈಂಡಿಂಗ್ ಪಾರ್ಟ್ ಯಾವಾಗಲೂ ಏನಾಗುತ್ತೆ, ರೊಟೇಟಿಂಗ್ ಇರೋದಿಲ್ಲ, ಅದು ಕರೆಕ್ಟ್ ಅಲ್ವಾ. ಸೊ ಸ್ಟೇಷ್ನರಿ ಪಾರ್ಟ್ ಅದು. ಸೊ ಸ್ಟೇಟರ್ ವೈಂಡಿಂಗ್ ಏನಿದೆ ಅದು ಸ್ಟೇಷ್ನರಿ ಪಾರ್ಟು. ರೋಟ್ರ್ ವೈಂಡಿಂಗ್ ಏನಿದೆಯಲ್ಲ, ಸೊ ಇದನ್ನು ನಾವು ರೋಟ್ರ್ ಅಂತ ಹೇಳ್ತೀವಿ. ದಿಸ್ ಈಸ್ ದ ರೋಟರ್. ಸೊ ಇದು ಸ್ಟೇಟರ್, ಸೊ ಇದು ಬಂದು ರೋಟರ್. ಸೊ ಇದು ರೋಟರ್, ಆ್ಯಕ್ಚುಲಿ ಸ್ಕ್ವಿರಲ್ ಕೇಜ್ ರೋಟರ್ ಇದು. ಸೊ ಸ್ಕ್ವಿರಲ್ ಕೇಜ್ ರೋಟರ್ ಬಂದು ಇದು ರೊಟೇಟಿಂಗ್ ಪಾರ್ಟ್, ಇದು ರೊಟೇಟ್ ಆಗುತ್ತೆ ಅಲಾಂಗ್ ವಿತ್ ದ ಬಾಡಿ, ಅಲಾಂಗ್ ವಿತ್ ದ ಫ್ಯಾನ್ ಬ್ಲೇಡ್ಸ್, ಬೇರಿಂಗ್ಸ್, ಅದ್ರ ಜೊತೆ ಇದು ರೊಟೇಟ್ ಆಗುತ್ತೆ. ಸೊ ಇದು ಬಂದು ಏನು, ಸ್ಟೇಟರ್ ವೈಂಡಿಂಗ್. ಇದು ಸ್ಟೇಟರ್ ವೈಂಡಿಂಗಲ್ಲಿ ಇದರಲ್ಲಿ ಎರಡು ಥರದ ವೈಂಡಿಂಗ್ ಬರುತ್ತೆ, ಒಂದು ಸ್ಟಾರ್ಟಿಂಗ್ ವೈಂಡಿಂಗ್, ಇನ್ನೊಂದು ರನ್ನಿಂಗ್ ವೈಂಡಿಂಗು. ಸೊ ಇದು ಎರಡು ಸ್ಟೇಷ್ನರಿ ಪಾರ್ಟು, ಅರ್ಥ ಆಯ್ತಲ್ಲ. ದಿಸ್ ಈಸ್ ಸ್ಟೇಷ್ನರಿ ಪಾರ್ಟ್. ಈ ಶಾಫ್ಟ್ ಬಂದು ಸ್ಟೇಷ್ನರಿ ಅಲ್ವಾ. ಈ ಶಾಫ್ಟ್ ರೊಟೇಟ್ ಆಗುತ್ತಾ, ಆಗಲ್ಲ, ರೊಟೇಟ್ ಆಗೋದಿಲ್ಲ. ಸೊ ಶಾಫ್ಟಲ್ಲಿ ಏನು ಬೇರಿಂಗ್ ಅಟ್ಯಾಚ್ ಆಗಿರುತ್ತೆ, ಆ ಬೇರಿಂಗಿಂದ ಈ ಬಾಡಿ ಜೊತೆಲಿ ಈ ಒಂದು ರೋಟರ್ ಏನಿದೆ, ಸ್ಕ್ವಿರಲ್ ಕೇಜ್ ವೈಂಡಿಂಗ್ ರೋಟರ್, ಸೊ ಅದು ಅಲಾಂಗ್ ವಿತ್ ದ ಬೇರಿಂಗ್ಸು ರೊಟೇಟ್ ಆಗುತ್ತೆ. ಈ ಟಾಪರ್ ಕೆನೋಪಿಗಳು ಎಲ್ಲ ಏನಿದೆ ಅದೆಲ್ಲ ಸ್ಟೇಷ್ನರಿ. ಸೊ ಇಲ್ಲಿ ನೋಡಿ, ರೊಟೇಟಿಂಗ್ ಪಾರ್ಟ್ಸ್ ಏನಿದೆ, ಬಾಡಿ, ಫ್ಯಾನ್ ಬ್ಲೇಡ್ಸ್, ದಿಸ್ ಇಸ್ ಬಾಡಿ, ಎರಡು ಟಾಪ್ ಆ್ಯಂಡ್ ಬಾಟಮ್ ಬಾಡೀಸು. ಸೊ ಫ್ಯಾನ್ ಬ್ಲೇಡ್ಗಳು, ಸೊ ಬೇರಿಂಗ್, ಟಾಪ್ ಆ್ಯಂಡ್ ಬಾಟಮ್ ಬೇರಿಂಗ್ಸ್. ಸೊ ಸ್ಕ್ವಿರಲ್ ಕೇಜ್ ವೈಂಡಿಂಗ್ ರೋಟರ್, ಇದು ಸ್ಕ್ವಿರಲ್ ಕೇಜ್ ವೈಂಡಿಂಗ್ ರೋಟರ್, ಇದು ರೊಟೇಟ್ ಆಗುತ್ತೆ. ಸೊ ಇದರಲ್ಲಿ ಸ್ಟೇಷ್ನರಿ ಪಾರ್ಟ್ ಅಂದರೆ ನಿಂತಿರೋ ಪಾರ್ಟ್ ಯಾವುದು ಅಂದರೆ ಕೆನಾಪಿಗಳು, ಟಾಪ್ ಕೆನಾಪಿ, ಬಾಟಮ್ ಕೆನಾಪಿ ಏನು ಬರುತ್ತೆ ಇಲ್ಲಿ. ಸೊ ಅದು ಶಾಕಲ್, ಬೋಲ್ಟ್, ನಟ್ ಆ್ಯಂಡ್ ಸ್ಪ್ಲಿಟ್ ಪಿನ್. ಸೊ ಇದರಲ್ಲಿ ಏನು ನಟ್ ಬೋಲ್ಟ್ಸ್ ಬರುತ್ತೆ ಹೋಲ್ಡಿಂಗ್ಗೆ, ಅದು ಇದೆಲ್ಲ ಸ್ಟೇಷ್ನರಿ. ನೆಕ್ಸ್ಟ್ ಇದು ದಿಸ್ ಇಸ್ ಸಸ್ಪೆನ್ಷನ್ ರಾಡ್. ಇಲ್ಲಿ ಮೇಲೆ ಏನಿರುತ್ತೆ ಸಸ್ಪೆನ್ಷನ್ ಆಗೋದಕ್ಕೆ ಫ್ಯಾನ್ ಸೀಲಿಂಗಿಂದ, ಅದು ಸಸ್ಪೆನ್ಷನ್ ರಾಡು. ನೆಕ್ಸ್ಟ್ ಟರ್ನಲ್ ಬ್ಲಾಕ್ ಅಲ್ಲೇ ಇರುತ್ತೆ, ಇಲ್ಲದು ಇಲ್ಲಿ ಟರ್ನಲ್ ಬ್ಲಾಕ್ ಬರುತ್ತೆ. ನೆಕ್ಸ್ಟ್ ಕೆಪಾಸಿಟ್ರ್ ಇಲ್ಲೇ ಬರುತ್ತೆ ಟಾಪ್ ಇದ್ರ ಮೇಲೆ, ಬಾಡಿ ಮೇಲೆ. ನೆಕ್ಸ್ಟ್ ಇದು ಸ್ಟೇಟರ್ ವೈಂಡಿಂಗ್ ಏನಿದೆ, ಸೊ ಇದು ಇಲ್ಲೇನು ಕಾಣ್ತಾ ಇದೆ, ಇದು ಇದೆರಡು ಒಂದೇ, ಸೇಮು. ಈ ಥರ ಟರ್ನ್ ಮಾಡಿ ತೋರಿಸಿದ್ದಾರೆ ಅಷ್ಟೇ ಅದು. ಸೊ ಇದೆರಡು ಆ್ಯಕ್ಚುಲಿ ಒಂದೇ ಇದು. ಸೊ ಇಲ್ಲೇನು ಕಾಣ್ತಾ ಇದೆ ನಿಮಗೆ, ಸ್ಟೇಟರ್ ವೈಂಡಿಂಗ್. ಸೊ ಈ ಥರ ಫ್ರಂಟ್ ವ್ಯೂ ತೋರಿಸಿದ್ದಾರೆ ಇದು. ಸೊ ಇದೇನಿದೆ, ಇದು ಸ್ಟೇಷ್ನರಿ ಪಾರ್ಟ್. ಇದು ವೈಂಡಿಂಗ್ ಯಾವುದು ರೊಟೇಟ್ ಆಗೋದಿಲ್ಲ. ವೈಂಡಿಂಗ್ ರೊಟೇಟ್ ಆದರೆ ಏನಾಗುತ್ತೆ, ಇದು ಕನೆಕ್ಷನ್ ಎಲ್ಲ ಏನಿದೆಯಲ್ಲ ಎಲ್ಲ ಓಪನ್ ಆಗಿಬಿಡುತ್ತೆ. ಸೊ ಹಾಗೆ ವೈಂಡಿಂಗ್ ಇದರಲ್ಲಿ ಸ್ಟೇಷ್ನರಿ ಇದೆ. ಯಾವುದು ಸ್ಟೇಟರ್ ವೈಂಡಿಂಗ್ ಬಂದು ಸ್ಟೇಷ್ನರಿ ಇದೆ. ರೋಟರ್ನಲ್ಲಿ ಏನು ಸ್ಕ್ವಿರಲ್ ಕೇಜ್ ಇದೆ, ಸೊ ಅದು ಮಾತ್ರ ರೊಟೇಟಿಂಗ್ ಪಾರ್ಟು. ಸೊ ಆಮೇಲೆ ಇದರಲ್ಲಿ ಸ್ಟೇಟರ್ ವೈಂಡಿಂಗಲ್ಲಿ ಇದರಲ್ಲಿ ಎರಡು ವೈಂಡಿಂಗ್ ಬರುತ್ತೆ. ಯಾವ್ಯಾವುದು, ಒಂದು ಸ್ಟಾರ್ಟಿಂಗ್ ವೈಂಡಿಂಗ್, ಇನ್ನೊಂದು ರನ್ನಿಂಗ್ ವೈಂಡಿಂಗ್. ಸ್ಟಾರ್ಟಿಂಗ್ ವೈಂಡಿಂಗ್ ಆ್ಯಂಡ್ ಅಲಾಂಗ್ ವಿತ್ ದ ರನ್ನಿಂಗ್ ವೈಂಡಿಂಗ್, ಎರಡು ಥರದ್ದು ವೈಂಡಿಂಗ್ಸ್ ಬರುತ್ತೆ. ಸೊ ಇದು ನೋಡಿ ಪಾರ್ಟ್ಸ್ ಆಫ್ ದ ಸೀಲಿಂಗ್ ಫ್ಯಾನ್. ಸೀಲಿಂಗ್ ಫ್ಯಾನ್ದು ಸಮ್ ಪಾರ್ಟ್ ಏನಿದೆ. ಸೊ ಕೆನೋಪಿ ಅಂದರೆ ನೋಡಿ, ಇದು ಏನು ಟಾಪಲ್ಲಿ ಕನೆಕ್ಷನ್ ಮಾಡಿರ್ತೀವಿ ನಾವು, ಅಂದರೆ ಏನು ಕನೆಕ್ಟ್ ಆಗಿರುತ್ತೆ ಬೋಲ್ಟ್ ನಟ್ ಜೊತೆ. ಸೊ ಅದನ್ನು ಕ್ಲೋಸ್ ಮಾಡೋದು, ಅದು ಕಾಣದೇ ಇರೋ ಹಾಗೆ ಇಡೋದಕ್ಕೆ, ಅದಕ್ಕೆ ಟಾಪ್ ಕೆನೋಪಿ ಒಂದು ಕವರ್ ಥರ ಇರುತ್ತೆ, ಅದು PVC. ಸೊ ಅದಕ್ಕೆ ಟಾಪ್ ಕೆನೋಪಿ ಅಂತ ಹೇಳ್ತೀವಿ. ಆ ಥರ ಇನ್ನೊಂದು ಕೆನೋಪಿ ಇಲ್ಲೂ ಬರುತ್ತೆ, ಕೆಪಾಸಿಟ್ರ್ ಕನೆಕ್ಟರ್ ಎಲ್ಲ ಕಾಣದೇ ಇರೋ ಹಾಗೆ ನೋಡೋದಕ್ಕೆ, ಅದಕ್ಕೆ ಬಾಟಮ್ ಕೆನೋಪಿ ಅಂತ ಹೇಳ್ತೀವಿ. ಸೊ ಇದು ಡೌನ್ ರಾಡ್, ಹ್ಯಾಂಗ್ ಆಗೋದಕ್ಕೆ, ಫ್ಯಾನ್ನ ಹ್ಯಾಂಗ್ ಮಾಡೋದಕ್ಕೆ, ಅದಕ್ಕೆ ಡೌನ್ ರಾಡ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇಲ್ಲೊಂದು ಟಾಪ್ ಕವರ್ ಇರುತ್ತೆ, ಆ ಥರ ಬಾಟಮ್ ಕವರ್ ಕೂಡ ಇರುತ್ತೆ. ಸೊ ಅದರಲ್ಲಿ ಏನಿರುತ್ತೆ, ಮಧ್ಯೆ ಒಂದು ಶಾಫ್ಟ್ ಕೂಡ ಇರುತ್ತೆ. ಸೊ ಶಾಫ್ಟಲ್ಲಿ ಏನೇನಿರುತ್ತೆ, ಸ್ಟೇಟರ್ ಆ್ಯಂಡ್ ರೋಟರ್ ಎಲ್ಲ ಇರುತ್ತೆ. ರೊಟೇಟಿಂಗ್ ಒಂದು ರೋಟರ್ ಇರುತ್ತೆ, ಯಾವುದು ಸ್ಕ್ವಿರಲ್ ಕೇಜ್ ರೋಟರ್ ಅದು. ಸೊ ಅದು ರೊಟೇಟ್ ಆಗುತ್ತೆ. ಸ್ಟೇಟರ್ನಲ್ಲಿ ಬಂದು ವೈಂಡಿಂಗ್ಸ್ ಇರುತ್ತೆ, ಅದು ಸ್ಟೇಷ್ನರಿ ಇರುತ್ತೆ. ಸೊ ಇದು ಫ್ಯಾನ್ ಬ್ಲೇಡ್ಸು ಅಲಾಂಗ್ ವಿತ್ ದ ಬಾಡಿ ರೊಟೇಟ್ ಆಗುತ್ತೆ. ಸೊ ಈ ಶಾಫ್ಟಿಗೆ ಏನು ಕನೆಕ್ಟ್ ಆಗಿರುತ್ತೆ, ಆ್ಯಕ್ಚುಲಿ ವೈಂಡಿಂಗ್ ಕನೆಕ್ಟ್ ಆಗಿರುತ್ತೆ. ರೋಟ್ರ್ ಏನಾಗುತ್ತೆ, ವೈಂಡಿಂಗಿಂದ ಹೊರಗಡೆ ಇರುತ್ತೆ. ಸೊ ಹಾಗಾಗಿ ಅದು ರೊಟೇಟ್ ಆಗುತ್ತೆ ಅಲಾಂಗ್ ವಿತ್ ದ ಬಾಡಿ. ಬಟ್ ಈ ರಾಡಿಗೆ ಏನು ಕನೆಕ್ಟ್ ಆಗಿದೆ,
ಸ್ಟೇಟರ್ ಕನೆಕ್ಟ್ ಆಗಿದೆ ಅಂದರೆ ಸ್ಟಾರ್ಟಿಂಗ್ ಆ್ಯಂಡ್ ರನ್ನಿಂಗ್ ವೈಂಡಿಂಗ್ಸ್ ಕನೆಕ್ಟ್ ಆಗಿದೆ, ಅದು ರೊಟೇಟ್ ಆಗೋದಿಲ್ಲ. ಸೊ ಇಲ್ಲೂ ಸಮ್ ಪಾರ್ಟ್ಸ್ ಕಾಣ್ತಾ ಇದೆ ನೋಡಿ, ಬೋಲ್ಟ್ ನಟ್ಗಳು ಕಾಣ್ತಾ ಇದೆ. ಇಲ್ಲಿ ಕನೆಕ್ಟ್ ಮಾಡ್ತೀವಲ್ಲ ಮೇಲ್ಗಡೆ ಹ್ಯಾಂಗ್ ಮಾಡ್ತೀವಲ್ಲ ಸೀಲಿಂಗಲ್ಲಿ, ಸೊ ಅದು ಬೋಲ್ಟ್ ನಟ್ಟು ಆ್ಯಂಡ್ ಪಿನ್, ಸ್ಪ್ಲಿಟ್ ಪಿನ್ ಏನು ಬರುತ್ತೆ ಅದು. ಸ್ಪ್ಲಿಟ್ ಪಿನ್ ಯಾಕೆ ಯೂಸ್ ಆಗುತ್ತೆ ಅಂದರೆ ಬೋಲ್ಟ್ ನಟ್ಟು ಓಪನ್ ಆದ್ರೂ ಕೂಡ ಸ್ಪ್ಲಿಟ್ ಪಿನ್ ಆ ನಟ್ನ ಹೊರಗೆ ಬರದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಸೊ ಶಾಕಲ್ ಅಂದರೆ ಏನು ಆ್ಯಕ್ಚುಲಿ, ಸೊ ಅದೊಂದು ಕ್ಲ್ಯಾಂಪ್, ಅದು ಆ್ಯಕ್ಚುಲಿ ಯು ಟೈಪ್ ಕ್ಲ್ಯಾಂಪ್ ಇರುತ್ತೆ. ಒಂದು ಸೈಡಿಂದ ಬೆಂಡ್ ಕ್ಲ್ಯಾಂಪ್ ಇರುತ್ತೆ, ಎರಡು ಬೆಂಡ್ ಕ್ಲ್ಯಾಂಪ್ಸ್ನ ಸೇರಿಸಿ ಅದಕ್ಕೆ ಶಾಕಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿ ಕೆನೋಪಿ ನೀಟಾಗಿ ಕಾಣ್ತಾ ಇದೆ, ಟಾಪ್ ಕೆನೋಪಿ ಬಾಟಮ್ ಕೆನೋಪಿ ಇದೆರಡು. ಸೊ ಫ್ಯಾನ್ ಬ್ಲೇಡ್ಗಳ ಶೇಪ್ ನೋಡಿ ಇಲ್ಲಿ ಕಾಣ್ತಾ ಇದೆ ನಿಮಗೆ. ಸೊ ಅದು ಎರಡು, ಈಚ್ ಬ್ಲೇಡ್ 2 ಸ್ಕ್ರೂಯಿಂದ ಕನೆಕ್ಟ್ ಆಗುತ್ತೆ ಅಲಾಂಗ್ ವಿತ್ ದ ಟಾಪ್ ಬಾಡಿ ಏನಿದೆ ಅದಕ್ಕೆ 2 ಸ್ಕ್ರೂ ಜೊತೆ, ಒಂದೊಂದು ಬ್ಲೇಡ್ 2 ಸ್ಕ್ರೂ ಜೊತೆ ಕನೆಕ್ಟ್ ಆಗುತ್ತೆ. ಸೊ 3 ಬ್ಲೇಡ್ ಫ್ಯಾನ್ಸು ಬರುತ್ತೆ, 4 ಬ್ಲೇಡ್ ಬರುತ್ತೆ, 2 ಬ್ಲೇಡ್ಸ್ ಫ್ಯಾನು ಬರುತ್ತೆ, 2 ಬ್ಲೇಡ್, 3 ಬ್ಲೇಡ್, 4 ಬ್ಲೇಡ್, ಈವನ್ 6 ಬ್ಲೇಡ್ ಫ್ಯಾನ್ಗಳು ಕೂಡ ಬರುತ್ತೆ. ಸೊ ಇದಿಷ್ಟು ಪಾರ್ಟ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಆಫ್ ದ ಸೀಲಿಂಗ್ ಫ್ಯಾನ್. ಸೊ ಇಲ್ಲಿ ನೋಡಿ ಕನೆಕ್ಷನ್ ಆಫ್ ಸೀಲಿಂಗ್ ಫ್ಯಾನ್, ಇಲ್ಲಿ ಬಂದು ಕನೆಕ್ಷನ್ ಇದೆ. ಸೊ ಕನೆಕ್ಷನ್ ಇದೆ, ಇಲ್ಲೊಂದು ರೆಗ್ಯುಲೇಟರ್ ಇದೆ. ಸೊ ರೆಗ್ಯುಲೇಟರ್ ಯಾವಾಗಲೂ ಫೇಸ್ ಜೊತೆ ಸೀರೀಸ್ ಆಗಿರುತ್ತೆ. ನ್ಯೂಟ್ರಲ್ ಬಂದು ಡೈರೆಕ್ಟಾಗಿ ನೋಡಿ, ಇದು 2 ವೈಂಡಿಂಗ್ ಇರುತ್ತೆ ಅಂತ ಹೇಳ್ತೀನಿ ನಿಮಗೆ ನಾನು. ಒಂದು ಸ್ಟಾರ್ಟಿಂಗ್ ವೈಂಡಿಂಗ್, ಇನ್ನೊಂದು ರನ್ನಿಂಗ್ ವೈಂಡಿಂಗ್ ಅಲ್ವಾ. ಸ್ಟಾರ್ಟಿಂಗ್ ಆ್ಯಂಡ್ ರನ್ನಿಂಗ್ ವೈಂಡಿಂಗ್ದು ಕಾಮನ್ ಪಾಯಿಂಟ್ ಬಂದು ನೋಡಿ ಎಲ್ಲಿಗಿದೆ, ರೆಗ್ಯುಲೇಟರ್ಗಿದೆ ಸರಿನಾ, ವಿತ್ ಅಲಾಂಗ್ ವಿತ್ ದ ಸೀರೀಸ್ ವಿತ್ ದ ಫೇಸ್. ಸೊ ದಿಸ್ ಕಾಮನ್ ಪಾಯಿಂಟ್ ರೆಗ್ಯುಲೇಟರ್ ಜೊತೆ ಸೀರೀಸ್ ಆಗಿ ಫೇಸ್ಗೆ ಹೋಗಿದೆ. ಸೊ ಇನ್ನೊಂದು ಎಂಡಿಗೆ ಏನಾಗಿದೆ, ಸ್ಟಾರ್ಟಿಂಗ್ ವೈಂಡಿಂಗ್ ಜೊತೆ ಕೆಪಾಸಿಟರ್ ಕನೆಕ್ಟ್ ಆಗಿ ಅದರದ್ದು ಇನ್ನೊಂದು ಎಂಡ್ ರನ್ನಿಂಗ್ ವೈಂಡಿಂಗಿಗೆ ಬಂದಿದೆ. ಆ ಜಂಕ್ಷನ್ ಪಾಯಿಂಟಿಗೆ ನಾವು ನ್ಯೂಟ್ರಲ್ ಕನೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಇದು ಬಂದು ಸೀಲಿಂಗ್ ಫ್ಯಾನ್ದು ಕನೆಕ್ಷನ್ ಡಯಾಗ್ರಾಮ್. ಸೊ ಈವನ್ ನಮ್ಮ ಟೇಬಲ್ ಫ್ಯಾನ್ ಕೂಡ ಕನೆಕ್ಷನ್ ಇದೇ ಥರ ಬರುತ್ತೆ, ಅದರಲ್ಲೂ ಕೂಡ ಸೆಟ್ ಆಫ್ ವೈಂಡಿಂಗ್ಸ್ ಬರುತ್ತೆ, ಸ್ಟಾರ್ಟಿಂಗ್ ಆ್ಯಂಡ್ ರನ್ನಿಂಗ್ ವೈಂಡಿಂಗ್. ಸೊ ಇದು ಮಧ್ಯೆ ಬಂದು ಏನಿದು ರೋಟರ್ ತೋರಿಸ್ತಾ ಇದ್ದೀವಿ, ಅಂದರೆ ಸ್ಕ್ವೇಲ್ ಕೇಜ್ ಇಂಡಕ್ಷನ್ ರೋಟರ್ ಅಂತ ಲಾಸ್ಟ್ ಸ್ಲೈಡಲ್ಲಿ ತೋರಿಸಿದ್ನಲ್ಲ. ಸೊ ಅದು ರೋಟರ್, ಇದು ಆ್ಯಕ್ಚುಲಿ ರೊಟೇಟ್ ಆಗೋದು ಇದೇನೆ. ವೈಂಡಿಂಗ್ ಇದರಲ್ಲಿ ಏನೂ ರೊಟೇಟ್ ಆಗಲ್ಲ, ಇದರಲ್ಲಿ ವೈಂಡಿಂಗ್ ರೊಟೇಟ್ ಆಗಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ಔಟ್ಸೈಡಲ್ಲಿ ಏನು ಕಾಣ್ತಾ ಇದೆ ನೋಡಿ, ಸೊ ಬಾಲ್ ಬೇರಿಂಗ್ಸ್ ಥರ ಇಲ್ಲಿ ಕಾಣ್ತಾ ಇದೆಯಲ್ಲ. ಸೊ ದಿಸ್ ಇಸ್ ದ ರೋಟರ್. ಸೊ ಇದು ಇದರಲ್ಲಿ ಅಲಾಂಗ್ ವಿತ್ ದ ಬಾಡಿ ರೊಟೇಟ್ ಆಗುತ್ತೆ, ಬಟ್ ವೈಂಡಿಂಗ್ ಏನಿದೆ ರೊಟೇಟ್ ಆಗಲ್ಲ, ವೈಂಡಿಂಗ್ ಸ್ಟೇಷ್ನರಿ ಇರುತ್ತೆ. ಸೊ ಈ ಶಾಫ್ಟ್ ಜೊತೆ ಸ್ಟೇಷ್ನರಿ ಇರುತ್ತೆ ಅದು. ಸೊ ರೋಟ್ರ್ ಮಾತ್ರ ರೊಟೇಟ್ ಆಗುತ್ತೆ, ವೈಂಡಿಂಗ್ ಏನಿದೆ ಅದು ಸ್ಟೇಷ್ನರಿ ಇರುತ್ತೆ. ಸೊ ಅಲ್ಲಿ ನೋಡಿ ಕನೆಕ್ಷನ್ ಅರ್ಥ ಆಯ್ತಲ್ಲ, ದಿಸ್ ಇಸ್ ಸ್ಟಾರ್ಟಿಂಗ್ ವೈಂಡಿಂಗ್, ಅದಕ್ಕೆ ಆಕ್ಸಿಲರಿ ವೈಂಡಿಂಗ್ ಅಂತ ಹೇಳ್ತೀವಿ. ಸೊ ರನ್ನಿಂಗ್ ವೈಂಡಿಂಗಿಗೆ ನಾವು ಮೇನ್ ವೈಂಡಿಂಗ್ ಅಂತಲೂ ಹೇಳ್ತೀವಿ. ಸೊ ಅದೆರಡನ್ನ ಫಸ್ಟ್ ನಾವು ಪ್ಯಾರಲಲ್ ಕನೆಕ್ಷನ್ ಮಾಡಬೇಕು ಅಲಾಂಗ್ ವಿತ್ ಕೆಪಾಸಿಟರ್. ಕೆಪಾಸಿಟರ್ ಬಂದು 2 to 4 MF ಕೆಪಾಸಿಟರ್ ಕನೆಕ್ಟ್ ಆಗುತ್ತೆ ಸೀಲಿಂಗ್ ಫ್ಯಾನ್ಗಳಲ್ಲಿ. ಸೊ ಇದನ್ನು ಪ್ಯಾರಲಲ್ ಕನೆಕ್ಷನ್ ಮಾಡಿದ್ಮೇಲೆ ಅಲಾಂಗ್ ವಿತ್ ಕೆಪಾಸಿಟರ್ ಏನು ಕಾಮನ್ ಮಾಡಿದ್ದೀವಿ 2 ವೈಂಡಿಂಗ್, ಸೊ ಆ ಒಂದು ಕಾಮನ್ ಪಾಯಿಂಟ್ನ ನಾವು ಅಲಾಂಗ್ ವಿತ್ ರೆಗ್ಯುಲೇಟರ್ ಫೇಸ್ ಜೊತೆ ಕನೆಕ್ಟ್ ಮಾಡ್ತೀವಿ, ಅಲಾಂಗ್ ವಿತ್ ಸ್ವಿಚ್. ಸೊ ಇನ್ನೊಂದು ಪಾಯಿಂಟ್ ಏನಿದೆ ಕೆಪಾಸಿಟರ್ ವಿತ್ ರನ್ನಿಂಗ್ ವೈಂಡಿಂಗ್, ಆ ಜಂಕ್ಷನ್ ನಾವು ನ್ಯೂಟ್ರಲಿಗೆ ಡೈರೆಕ್ಟಾಗಿ ಕನೆಕ್ಟ್ ಮಾಡ್ತೀವಿ. ಸೊ ಇದಕ್ಕೆ ಸಪ್ಲೈ ಕೊಟ್ಟಾಗ ನೀವು ಡೈರೆಕ್ಟಾಗಿ ರೆಗ್ಯುಲೇಟರ್ ಆನ್ ಮಾಡಿದ ತಕ್ಷಣ ಡಿಫ್ರೆಂಟ್ ಸ್ಪೀಡಲ್ಲಿ ಫ್ಯಾನು ಸೀಲಿಂಗ್ ಫ್ಯಾನ್ ರೊಟೇಟ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲೊಂದು ಕನೆಕ್ಷನ್ ಇದೆ, AC ಸಪ್ಲೈ, ಒಂದು ಫೇಸು ಡೈರೆಕ್ಟಾಗಿ ಸ್ವಿಚ್ಚಿಗೆ ಬಂದಿದೆ, ಸ್ವಿಚ್ಚಿಂದ ರೆಗ್ಯುಲೇಟರಿಂದ ಸೀಲಿಂಗ್ ಫ್ಯಾನ್, ನ್ಯೂಟ್ರಲ್ಲು ಡೈರೆಕ್ಟಾಗಿ ಸೀಲಿಂಗ್ ಫ್ಯಾನ್. ಇಲ್ಲೇನಿದೆ, ನ್ಯೂಟ್ರಲ್ ಡೈರೆಕ್ಟಾಗಿ ಸೀಲಿಂಗ್ ಫ್ಯಾನು, ಫೇಸು ಅಲಾಂಗ್ ವಿತ್ ಸ್ವಿಚ್ ಆ್ಯಂಡ್ ರೆಗ್ಯುಲೇಟರ್ ಸೀಲಿಂಗ್ ಫ್ಯಾನ್, ಫೇಸು ಅಲಾಂಗ್ ಸ್ವಿಚ್ ವಿತ್ ರೆಗ್ಯುಲೇಟರ್ ಸೀಲಿಂಗ್ ಫ್ಯಾನ್ ಸೀರೀಸ್ ವಿತ್, ಸರಿನಾ. ಸೊ ಇದಿಷ್ಟು ಕನೆಕ್ಷನ್ ಆಫ್ ದ ಸೀಲಿಂಗ್ ಫ್ಯಾನ್. ಸೊ ರೆಗ್ಯುಲೇಟರ್ ನೋಡಿ ಈ ಥರ ಇರುತ್ತೆ. ಸೊ ಇದು ಬಂದು ಮ್ಯಾನ್ಯುವಲಿ ರೋಟ್ರಿ ಟೈಪ್ ರೆಗ್ಯುಲೇಟರ್ ಇದು. ಸೊ ಇದರಲ್ಲಿ ಒಳಗಡೆ ಏನಿರುತ್ತೆ, ನಿಮಗೆ ಒಂದು ರೆಸಿಸ್ಟರ್ ಇರುತ್ತೆ, ಆ ರೆಸಿಸ್ಟರ್ನಲ್ಲಿ ಡಿಫ್ರೆಂಟ್ ಟ್ಯಾಪಿಂಗ್ಸ್ ಇರುತ್ತೆ, ಆ ಟ್ಯಾಪಿಂಗ್ಸ್ ಜೊತೆ ಇಂಡಿವಿಜುವಲ್ ವೈರ್ಸ್ ಕನೆಕ್ಟ್ ಆಗಿರುತ್ತೆ. ಸೊ ಯಾವ ಟ್ಯಾಪಿಂಗ್ ಕನೆಕ್ಟ್ ಆಗುತ್ತೋ ಅಷ್ಟು ವೇರಿಯಬಲ್ ವೋಲ್ಟೇಜ್ ನಿಮ್ಮ ಸೀಲಿಂಗ್ ಫ್ಯಾನ್ಗೆ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆ ಟೈಪಲ್ಲಿ ಇದರಲ್ಲಿ ಸ್ಪೀಡ್ ಕಂಟ್ರೋಲ್ ಆಗುತ್ತೆ ಸೀಲಿಂಗ್ ಫ್ಯಾನ್ದು. ಇದರಲ್ಲಿ ಏನಾಗುತ್ತೆ, ಬಟ್ ಎನರ್ಜಿ ಲಾಸ್ ಆಗುತ್ತೆ, ಯಾಕಂದರೆ ಇದರಲ್ಲಿ ರೆಸಿಸ್ಟರ್ ಯೂಸ್ ಆಗುತ್ತೆ, ಹೈ ವ್ಯಾಟೇಜ್ ರೆಜಿಸ್ಟರ್ ಯೂಸ್ ಆಗುತ್ತೆ. ಆ ರೆಜಿಸ್ಟರ್ನಲ್ಲಿ ಟ್ಯಾಪಿಂಗ್ಸ್ ಇರ್ತವೆ. ಸೊ ಟ್ಯಾಪಿಂಗ್ ಕನೆಕ್ಟ್ ಆದಾಗೆ ಕಡಿಮೆ ಆದಾಗ ಏನಾಗುತ್ತೆ, ಸ್ಪೀಡ್ ಆಫ್ ದ ಫ್ಯಾನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈಗ ರೆಸಿಸ್ಟರ್ದಲ್ಲಿ ರೆಸಿಸ್ಟಿವ್ ಲಾಸ್ ಅಂದರೆ ಹೀಟ್ ಆಗುತ್ತೆ ಅದು. ಸೊ ಹಾಗೆ ಎನರ್ಜಿ ಲಾಸ್ ಆಗುತ್ತೆ ಇದರಲ್ಲಿ. ಟ್ಯಾಪಡ್ ರೆಜಿಸ್ಟರ್ ಇದೆ ಅದರಲ್ಲಿ. ಸೊ ಇದರಲ್ಲಿ ಟ್ಯಾಪಡ್ ರೆಜಿಸ್ಟರ್ದಿಂದ ಇದರಲ್ಲಿ ಏನಾಗುತ್ತೆ, ಲಾಸ್ ಆಗುತ್ತೆ ಎನರ್ಜಿ, ಹೀಟಾಗಿ ಎನರ್ಜಿ ಲಾಸ್ ಆಗುತ್ತೆ. ಸೊ ಬಟ್ ಎಲೆಕ್ಟ್ರಾನಿಕ್, ಇದೊಂದು ಎಲೆಕ್ಟ್ರಾನಿಕ್ ರೆಗ್ಯುಲೇಟರ್. ಸೊ ಇದರಲ್ಲಿ ಯಾವುದೇ ಒಂದು ಹೀಟ್ ಆಗುವಂಥ ರೆಸಿಸ್ಟೆನ್ಸ್ ಯಾವುದೂ ಇರೋದಿಲ್ಲ, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಇರುತ್ತೆ, ಇಂಡಕ್ಟರ್ಸ್ ಕೆಪಾಸಿಟರ್ಸ್ ಎಲ್ಲ ಇರುತ್ತೆ. ಸೊ ಎಲೆಕ್ಟ್ರಾನಿಕ್ ಸರ್ಕ್ಯೂಟಿಂದ ಏನಾಗುತ್ತೆ, ಇದರಲ್ಲಿ ಸ್ಪೀಡನ್ನ ನಾವು ಕಂಟ್ರೋಲ್ ಮಾಡಿ ಅಚೀವ್ ಮಾಡ್ಬೋದು. ಇದರಲ್ಲಿ ಎಲೆಕ್ಟ್ರಾನಿಕ್ ರೆಗ್ಯುಲೇಟರ್ ಇರೋದ್ರಿಂದ ಇಲ್ಲಿ ಯಾವುದೇ ಲಾಸ್ ಆಗೋದಿಲ್ಲ. ಸ್ಮಾಲ್ ಇನ್ ಸೈಜ್ ಇದೆ, ಹಾಗಾಗಿ ನೋ ಹೀಟ್ ಡಿಸಿಪೇಷನ್ ಇದರಲ್ಲಿ ಹೀಟ್ ಡಿಸಿಪೇಷನ್ ಆಗುತ್ತೆ. ಸೊ ಹಾಗೆ ಸಮ್ ಎನರ್ಜಿ ಲಾಸ್ ಆಗುತ್ತೆ. ಅಪ್ಲೈಡ್ ವೋಲ್ಟೇಜ್
ವೇರಿಯಬಲ್ ವೋಲ್ಟೇಜು ಥ್ರೂ ರೆಸ್ಟಿಂದ ಸಿಗುತ್ತೆ ಫ್ಯಾನ್ಗೆ ಇದರಲ್ಲಿ. ಸೊ ಇದರಲ್ಲಿ ಆ ಥರ ಏನಿಲ್ಲ, ಡೈರೆಕ್ಟಾಗಿ ವೇರಿಯಬಲ್ ವೋಲ್ಟೇಜೇ ಹೋಗ್ಬಿಡುತ್ತೆ ಡೈರೆಕ್ಟಾಗಿ ಎಲೆಕ್ಟ್ರಾನಿಕ್ ಸರ್ಕ್ಯೂಟಿಂದ ಸೀಲಿಂಗ್ ಫ್ಯಾನ್ಗೆ. ಸೊ ಹಾಗೆ ಇದರಲ್ಲಿ ಏನು ಲಾಸಸ್ ಇಲ್ಲ, ಇದರಲ್ಲಿ ಸಮ್ ಲಾಸಸ್ ಇದೆ. ಸೊ ನೆಕ್ಸ್ಟ್ ಬಂದು ಟೇಬಲ್ ಫ್ಯಾನ್. ಸೊ ಸೀಲಿಂಗ್ ಫ್ಯಾನ್ಗೂ ಟೇಬಲ್ ಫ್ಯಾನ್ಗೂ ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಸೊ ಅದು ಸೀಲಿಂಗಲ್ಲಿ ಹ್ಯಾಂಗಾಗಿರುತ್ತೆ, ಇದು ಟೇಬಲ್ ಮೇಲೆ ಇಡೋವಂಥ ಫ್ಯಾನು. ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ಸೊ ಕನ್ಸ್ಟ್ರಕ್ಷನಲ್ಲಿ ಬಂದರೆ ಟೇಬಲ್ ಫ್ಯಾನ್ ಏನಿದು ಇದರಲ್ಲಿ ಆಸಿಲೇಟಿಂಗ್ ನಾನ್ ಆಸಿಲೇಟಿಂಗ್ ಥರ ಎರಡು ಥರದಲ್ಲಿದೆ. ಸೊ ಆಸಿಲೇಟಿಂಗ್ ಅಂದರೆ ಆ ಕಡೆ ಈ ಕಡೆ ಎರಡೂ ಕಡೆ ರೊಟೇಟ್ ಆಗುತ್ತೆ. ಸೊ ಕೆಲವೊಂದು ರೊಟೇಟ್ ಆಗೋದಿಲ್ಲ, ಆ ಥರದ್ದು ಫ್ಯಾನ್ಸ್ ಇದೆ. ಸೊ ಆಸಿಲೇಟಿಂಗ್ ಫ್ಯಾನ್ಸ್, ನಾನ್ ಆಸಿಲೇಟಿಂಗ್ ಟೈಪ್ ಎರಡು ಥರದ್ದು ಟೇಬಲ್ ಫ್ಯಾನ್ಸ್ ಇದೆ. ಸೊ ಟೇಬಲ್ ಫ್ಯಾನಲ್ಲಿ ಮೋಸ್ಟ್ ಆಗಿ ಕೆಪಾಸಿಟ್ರ್ ಜೊತೆಯಲ್ಲಿ ಸ್ಪ್ಲಿಟ್ ಫೇಸ್ ಕೆಪಾಸಿಟರ್ ಸ್ಟಾರ್ಟ್ ಟೈಪ್ ಥರದ್ದು ಇರುತ್ತೆ, ಅಥವಾ ಸ್ಪ್ಲಿಟ್ ಫೇಸ್ ಟೈಪ್ ಎರಡೂ ಥರದ್ದು ವೈಂಡಿಂಗ್ಗಳು ಯೂಸ್ ಆಗುತ್ತೆ ಇದರಲ್ಲಿ. ಸೊ ಅಂದರೆ ಸಿಂಗಲ್ ಫೇಸ್ ಇಂಡಕ್ಷನ್ ಟೈಪ್ ವೈಂಡಿಂಗ್ ಇರುತ್ತೆ ಇದರಲ್ಲಿ. ಸೊ ಪ್ಯಾರಲ್ ಎರಡು ವೈಂಡಿಂಗ್ ಇರುತ್ತೆ, ಜೊತೆಲಿ ಸ್ಪ್ಲಿಟ್ ಫೇಸ್ ಇರುತ್ತೆ, ಅಥವಾ ಪ್ಯಾರಲ್ ವೈಂಡಿಂಗ್ ಬಂದು ಜೊತೆಲಿ ಕೆಪಾಸಿಟರ್ ಸ್ಟಾರ್ಟ್ ಟೈಪು ಯೂಸ್ ಮಾಡ್ತೀವಿ ಇದರಲ್ಲಿ ವೈಂಡಿಂಗ್ಸ್. ಸೊ ಇದರಲ್ಲಿ ಕನ್ಸ್ಟ್ರಕ್ಷನ್ ಆಫ್ ಟೇಬಲ್ ಫ್ಯಾನ್ಸಲ್ಲಿ ಬಂದರೆ, ಸೊ ಟೇಬಲ್ ಫ್ಯಾನಲ್ಲಿ ಪಾರ್ಟ್ಸ್ ಏನೇನು ಬರುತ್ತೆ ನೋಡಿ. ಸೊ ಗಾರ್ಡು, ಸೊ ಇಲ್ಲಿ ಫ್ರಂಟಲ್ಲಿ ಬ್ಯಾಕಲ್ಲಿ ಏನು ಗಾರ್ಡ್ ಇರುತ್ತೆ, ಸೊ ಏನಿದೆಯಲ್ಲ ಬ್ಲೇಡ್ ಸೇಫ್ಟಿಗೋಸ್ಕರ, ಅಥವಾ ಬ್ಲೇಡಲ್ಲಿ ಯಾರಾದರೂ ಮುಟ್ಬಾರ್ದು ಅನ್ನೋ ಸೇಫ್ಟಿಗೋಸ್ಕರ. ಸೊ ಎರಡೂ ಕಡೆ ಗಾರ್ಡ್ ಬರುತ್ತೆ, ಫ್ರಂಟ್ ಆ್ಯಂಡ್ ಬ್ಯಾಕ್ ಸೈಡ್. ಸೊ ಇದು ಬಾಡಿ ಸ್ಟ್ಯಾಂಡ್ ಬರುತ್ತೆ ಒಂದು. ಸೊ ನೆಕ್ಸ್ಟ್ ಆಸಿಲೇಟಿಂಗ್ ಯೂನಿಟ್ ಆ್ಯಂಡ್ ಗೇರ್ ಬಾಕ್ಸ್ ಬಂದು ಇದ್ರ ಒಳಗಡೆ ಬರುತ್ತೆ. ವೈಂಡಿಂಗ್ ಇಲ್ಲಿ ವೈಂಡಿಂಗ್ ಇರುತ್ತೆ. ಸೊ ಬ್ಯಾಕ್ ಸೈಡಲ್ಲಿ ಏನಿರುತ್ತೆ ಆಸಿಲೇಟಿಂಗ್ ಯೂನಿಟ್ ಜೊತೆಲಿ ಗೇರ್ ಬಾಕ್ಸ್ ಬರುತ್ತೆ. ಸೊ ರೆಗ್ಯುಲೇಟರ್ ಇಲ್ಲಿರುತ್ತೆ ನಿಮಗೆ, ರೆಗ್ಯುಲೇಟರ್. ಸೊ ವೇರಿಯಬಲ್ ಸ್ಪೀಡ್ ಅಚೀವ್ ಮಾಡೋದಕ್ಕೆ, ಅಥವಾ ಬಾಟಮಲ್ಲಿ ಇರುತ್ತೆ ರೆಗ್ಯುಲೇಟರ್. ಸೊ ನೆಕ್ಸ್ಟ್ ವೈಂಡಿಂಗ್ ಬಂದು ಇದ್ರೊಳಗಡೆ ಇರುತ್ತೆ, ಬ್ಯಾಕ್ ಕವರ್ ಒಳಗಡೆ ವೈಂಡಿಂಗು. ನೆಕ್ಸ್ಟ್ ಕೆಪಾಸಿಟರ್ ಬಂದು ಬಾಟಮಲ್ಲಿ ಇಲ್ಲಿ ಕನೆಕ್ಟ್ ಆಗಿರುತ್ತೆ ಸಪ್ಲೈ ಜೊತೆ. ಸೊ ನೆಕ್ಸ್ಟ್ ಬಾಲ್ ಬೇರಿಂಗ್ಸ್ ಬಂದು ಇಲ್ಲಿ ಶಾಫ್ಟ್ ಜೊತೆ ಬಾಲ್ ಬೇರಿಂಗ್ಸ್ ಇರುತ್ತೆ ಎರಡೂ ಸೈಡಲ್ಲಿ, ಎಂಡ್ ಆ್ಯಂಡ್ ಫ್ರಂಟ್ ಬ್ಯಾಕಲ್ಲಿ ಎರಡೂ ಕಡೆ ಬಾಲ್ ಬೇರಿಂಗ್ಸ್ ಇರುತ್ತೆ. ಸೊ ಇದರಲ್ಲಿ ರೊಟೇಟಿಂಗ್ ಪಾರ್ಟಲ್ಲಿ ಬಂದು ಸ್ಕ್ವಿರಲ್ ಕೇಜ್ ರೋಟರು, ಫ್ಯಾನ್ ಬ್ಲೇಡ್ಸ್. ಸೊ ಒಳಗಡೆ ಏನಿದೆ ರೋಟರ್ ಇರುತ್ತೆ, ಸ್ಕ್ವಿರಲ್ ಕೇಜ್ ಅದು ಕೂಡ, ಅದರಲ್ಲಿ ಏನು ವೈಂಡಿಂಗ್ ಇರಲ್ಲ, ಸ್ಕ್ವಿರಲ್ ಕೇಜ್ ಟೈಪ್ ಇರುತ್ತೆ. ಸೊ ಇಲ್ಲಿ ನಿಮಗೆ ನೋಡೋಕೆ ಕಾಣ್ತಾ ಇದೆ ನೋಡಿ, ಇದು ಬಂದು ಸ್ಟೇಟರ್. ಸೊ ರೋಟರ್ ಬಂದು ಈ ಶಾಫ್ಟ್ ಇರುತ್ತೆ ಇದು. ಸೊ ಅದು ಸ್ಕ್ವಿರಲ್ ಕೇಜ್ ಟೈಪ್ ಇರುತ್ತೆ. ಸೊ ಯೂಶಲಿ ವೈಂಡಿಂಗ್ ಇರಲ್ಲ, ಸ್ಕ್ವಿರಲ್ ಕೇಜ್ ಟೈಪ್ ರೋಟರ್ ಇರುತ್ತೆ ಅದು. ಸೊ ಇದು ಸ್ಟೇಟರ್ ಇದು. ಸೊ ಇದು ಶಾಫ್ಟ್ ಏನಿದೆ, ಸೊ ಇದ್ರೊಳಗಡೆ ಫಿಕ್ಸ್ ಆಗುತ್ತೆ. ಆಮೇಲೆ ಇದನ್ನು ಕ್ಲೋಸ್ ಮಾಡಿದ್ದಾರೆ ಫ್ರಂಟ್ ಕವರಲ್ಲಿ. ಸೊ ಇದು ಬಂದು ಸ್ಟೇಟರ್. ಸೊ ಈ ಶಾಫ್ಟ್ ಬಂದು ರೋಟರ್ ಸ್ಕ್ವಿರಲ್ ಕೇಜ್ ಟೈಪ್ ಇರುತ್ತೆ. ಸೊ ಜೊತೆಲಿ ಫ್ಯಾನ್ ಬ್ಲೇಡ್ಸ್ ಈ ಶಾಫ್ಟಿಗೆ ಅಟ್ಯಾಚ್ ಆಗುತ್ತೆ. ಸೊ ಇದಿಷ್ಟು ಬಂದು ಕನ್ಸ್ಟ್ರಕ್ಷನ್. ಸೊ ನೆಕ್ಸ್ಟ್ ಮುಂದಕ್ಕೆ ಕನ್ಸ್ಟ್ರಕ್ಷನಲ್ಲಿ ಇನ್ನೇನು ಹೇಳಬೇಕಂದ್ರೆ, ಸೊ ಇದರಲ್ಲಿ ಎರಡು ಥರದ ವೈಂಡಿಂಗ್ ಇರುತ್ತೆ, ಒಂದು ಸ್ಟಾರ್ಟಿಂಗು ಒಂದು ರನ್ನಿಂಗು. ಏನು ಸೀಲಿಂಗ್ ಫ್ಯಾನಲ್ಲಿ ಯಾವ ಥರ ಇರುತ್ತೆ, ಸೊ ಆ ಥರ ಇದರಲ್ಲೂ ಕೂಡ ಸ್ಟಾರ್ಟಿಂಗ್ ಆ್ಯಂಡ್ ರನ್ನಿಂಗ್ ವೈಂಡಿಂಗ್ಸು. ಲ್ಯಾಮಿನೇಟೆಡ್ ಕೋರ್ಸ್ ಇರುತ್ತೆ ಯಾವುದರಲ್ಲಿ, ಸ್ಟೇಟ್ರಲ್ಲಿ, ರೋಟರಲ್ಲಿ ಲ್ಯಾಮಿನೇಟೆಡ್ ಕೋರ್ಸ್ ಇರುತ್ತೆ. ಜೊತೆಲಿ ಇದರಲ್ಲಿ ರೆಗ್ಯುಲೇಟ್ರು, ಕೆಪಾಸಿಟ್ರು, ಜೊತೆಲಿ ವೇರಿಯಬಲ್ ಸ್ಪೀಡ್ಗೆ ನಿಮಗೆ ಇದರಲ್ಲಿ ರೆಗ್ಯುಲೇಟರ್ಸ್ ಇರುತ್ತೆ. ಸೊ ಆ ಥರ ಇದರಲ್ಲಿ ಬ್ಲೇಡ್ಗಳು ಬಂದು 100 mm ಇಂದ 400 mm ಇದ್ರದ್ದು ಲೆಂತ್ ಬರುತ್ತೆ, ಬ್ಲೇಡ್ ಲೆಂತ್. ಸೊ ಸೀಲಿಂಗ್ ಫ್ಯಾನಲ್ಲಿ ಬಂದರೆ ಅದು 900, 1200, 1400 ಬರುತ್ತೆ ಸೀಲಿಂಗ್ ಫ್ಯಾನ್ ಬ್ಲೇಡ್ ಲೆಂತ್. ಬಟ್ ಇದರಲ್ಲಿ 100 mm to 400 mm ಲೆಂತ್ ಮಾತ್ರ ಬರುತ್ತೆ ಬ್ಲೇಡ್ಗಳದ್ದು. ಸೊ ಇದರಲ್ಲೂ ಕೂಡ ಬ್ಲೇಡ್ಗಳು ಬಂದು 2 ಇರುತ್ತೆ, 3 ಇರುತ್ತೆ, ಅಥವಾ 6 ಇರುತ್ತೆ, ಅಥವಾ 4 ಕೂಡ ಇರುತ್ತೆ, 2, 4, 3, 6. ಸೊ ಇಷ್ಟು ವೇರಿಯಬಲ್ ಬ್ಲೇಡ್ಸ್ ಬರುತ್ತೆ ಸೆಟ್. ಸೊ ಇದರಲ್ಲಿ ಈ ಫ್ಯಾನ್ದು ಸ್ಪೀಡ್ ಬಂದು 1000 RPM ಇರುತ್ತೆ ಅಷ್ಟೇ. ಮ್ಯಾಕ್ಸಿಮಮ್ ಸ್ಪೀಡ್ ಈಸ್ 1000 RPM ಟೇಬಲ್ ಫ್ಯಾನ್ದು. ಸೊ ಲಿಮಿಟೆಡ್ ಸ್ಪೀಡ್ ಇದು. ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಟೇಬಲ್ ಫ್ಯಾನ್ಸ್ ನೋಡಿ, ಇಲ್ಲಿ ಟೈಪ್ಸ್ ಆಫ್ ವೆರೈಟಿ ಆಫ್ ಟೇಬಲ್ ಫ್ಯಾನ್ ಇದೆ. ಸೊ ಇದು ನೋಡಿ, ಇದು ಟೇಬಲ್ ಫ್ಯಾನು, ಇದು ವಾಲ್ ಮೌಂಟಿಂಗ್ ಟೈಪು. ಸೊ ಇದು ಇಂಡಸ್ಟ್ರಿಯಲ್ ಫ್ಯಾನು, ಇದು ಒಂದು ಪೆಡಸ್ಟಲ್ ಫ್ಯಾನು. ಸೊ ಎಲ್ಲದರಲ್ಲೂ ಕೂಡ ಎರಡೇ ಥರದ್ದು ಯೂಸ್ ಆಗೋದು ವೈಂಡಿಂಗ್ಗಳು. ಸೊ ಒಂದು ಕೆಪಾಸಿಟರ್ ಟೈಪು, ಇಲ್ಲಾಂದರೆ ಸ್ಪ್ಲಿಟ್ ಫೇಸ್ ಟೈಪು. ಸೊ ಈ 4ರಲ್ಲೂ ಕನ್ಸ್ಟ್ರಕ್ಷನಲ್ಲಿ ಏನು ಬೇರೆ ಡಿಫ್ರೆನ್ಸ್ ಇರೋದಿಲ್ಲ. ಸೊ ಇಲ್ಲಾಂದರೆ ಕೆಪಾಸಿಟರ್ ಟೈಪ್ ಸ್ಟಾರ್ಟಿಂಗ್ ಇರುತ್ತೆ, ಇಲ್ಲಾಂದರೆ ಸ್ಪ್ಲಿಟ್ ಫೇಸ್ ಟೈಪ್ ಸ್ಟಾರ್ಟಿಂಗ್ ಇರುತ್ತೆ. ಸೊ ಇದು ನೋಡಿ, ಇದು ಕೆಪಾಸಿಟರ್ ಸ್ಟಾರ್ಟಿಂಗ್ ಥರದ್ದು ಒಂದು ಕನೆಕ್ಷನ್ ಡಯಾಗ್ರಾಮ್ ಇಲ್ಲಿದೆ. ಸೊ ಇದು ಒಂದು 3-pin ಪ್ಲಗ್ ಇದು. ಸೊ ಇಲ್ಲೊಂದು ರೋಟ್ರಿ ಸ್ವಿಚ್ ಇದೆ. ಸೊ ಅಲಾಂಗ್ ವಿತ್ ಇದಕ್ಕೆ ರೆಗ್ಯುಲೇಟರ್ ಇದೆ. ಅಂದರೆ ಯಾವುದಕ್ಕೆ ರೆಗ್ಯುಲೇಟರ್, ಯಾಕಂದರೆ ಸ್ಪೀಡ್ ವೇರಿ ಮಾಡೋದಕ್ಕೆ. ಸೊ ಇದು ಬಂದು ಒಂದು ಸ್ಟಾರ್ಟಿಂಗ್ ವೈಂಡಿಂಗ್, ರನ್ನಿಂಗ್ ವೈಂಡಿಂಗ್, ಕೆಪಾಸಿಟರ್ ಜೊತೆ ಕನೆಕ್ಟ್ ಆಗಿದೆ. 2 ವೈಂಡಿಂಗ್ ಕನೆಕ್ಷನ್ ಮಾಡಿರೋ ಕಡೆ ಅದನ್ನು ಕಾಮನ್ ಪಾಯಿಂಟ್ ಅಂತ ತೊಗೊಳ್ತೀವಿ, ಅದು ಒಂದು ನ್ಯೂಟ್ರಲಿಗೆ ಕನೆಕ್ಟ್ ಆಗುತ್ತೆ. ಸೊ ಫೇಸ್ ಬಂದು ಇಲ್ಲೊಂದು ರೋಟ್ರಿ ಸ್ವಿಚ್ ಇದೆ, ರೋಟ್ರಿ ಸ್ವಿಚ್ಚಿಂದ ಸೀರೀಸ್ ಆಗಿ ಒಂದು ರೆಸಿಸ್ಟರ್ ಇದೆ, ರೆಸಿಸ್ಟ್ರಿಂದ ಎಲ್ಲಿ ಹೋಗುತ್ತೆ, ಕೆಪಾಸಿಟರ್ ಆ್ಯಂಡ್ ರನ್ನಿಂಗ್ ವೈಂಡಿಂಗ್ ಜಂಕ್ಷನ್ಗೆ ಹೋಗುತ್ತೆ. ಇನ್ನೇನು ನೋಡಿ, ಸೊ ಇದು ಆಫ್ ಪೊಸಿಷನಲ್ಲಿದೆ. ಸೊ 1 ಪೊಸಿಷನ್ಗೆ ಹಾಕಿದರೆ ಸ್ವಿಚ್ಚಲ್ಲಿ ಏನಾಗುತ್ತೆ,
ಈ ರೆಸಿಸ್ಟ್ರಲ್ಲಿ ಮ್ಯಾಕ್ಸಿಮಮ್ ವೋಲ್ಟೇಜ್ ಡ್ರಾಪ್ ಆಗಿ ಕಡಿಮೆ ವೋಲ್ಟೇಜ್ ಮಾತ್ರ ಸಿಗುತ್ತೆ ಈ ವೈಂಡಿಂಗಿಗೆ. ಸೊ ಆಗ ಏನಾಗುತ್ತೆ, ಫ್ಯಾನು ಲೋ ಸ್ಪೀಡಲ್ಲಿ ತಿರುಗುತ್ತೆ. ಸೊ ಹಾಗೆ ಅದು 1 ಅಂದರೆ ಲೋ ಇದೆ. ಸೊ ನೆಕ್ಸ್ಟ್ 2 ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಮೀಡಿಯಮ್. ಸೊ ಅವಾಗೇನಾಗುತ್ತೆ, ಈ ಪಾಯಿಂಟ್ ಇಲ್ಲಿ ಕನೆಕ್ಟ್ ಆಗುತ್ತೆ ಡೈರೆಕ್ಟಾಗಿ. ಸೊ ಅವಾಗೇನಾಗುತ್ತೆ, ರೆಸಿಸ್ಟ್ರ್ ಮಿಡ್ ಪಾಯಿಂಟಿಂದ ಅಂದರೆ ಹಾಫ್ ರೆಸಿಸ್ಟ್ರು ಮಾತ್ರ ಸಿಗುತ್ತೆ ನಮಗೆ. ಹಾಫ್ ರೆಸಿಸ್ಟ್ರ್ ಅಂದರೆ ಅರ್ಧ ವೋಲ್ಟೇಜ್ ಮಾತ್ರ, ಸಮ್ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಸೊ ಲೋಗಿಂತ ಸ್ವಲ್ಪ ಇನ್ನೂ ಜಾಸ್ತಿ ವೋಲ್ಟೇಜ್ ವೈಂಡಿಂಗ್ಗಳಿಗೆ ಸಿಗುತ್ತೆ. ಅವಾಗೇನಾಗುತ್ತೆ, ಮೀಡಿಯಮ್ ಸ್ಪೀಡಲ್ಲಿ ಒಂದು ಟೇಬಲ್ ಫ್ಯಾನ್ ಅಥವಾ ಏನು ವಾಲ್ ಮೌಂಟ್ ಫ್ಯಾನ್ ಅಥವಾ ಏನಿದೆ ಅದು ರನ್ ಆಗುತ್ತೆ. ಸೊ ನೆಕ್ಸ್ಟ್ ಈ ಪೊಸಿಷನ್ 3 ಪೊಸಿಷನಿಗೆ ಬಂದರೆ, ಸೊ ರೆಸಿಸ್ಟ್ರ್ ಇಲ್ಲಿ ಸ್ಕಿಪ್ ಆಗುತ್ತೆ. ಅವಾಗೇನಾಗುತ್ತೆ, ಇಲ್ಲಿಂದ ಪಾಯಿಂಟ್ ಡೈರೆಕ್ಟಾಗಿ 3 ಕನೆಕ್ಟ್ ಆಗುತ್ತೆ. ಸೊ ವಿತೌಟ್ ರೆಸಿಸ್ಟರ್ ಟೋಟಲ್ ಫುಲ್ ವೋಲ್ಟೇಜ್ ಏನಾಗುತ್ತೆ, 230 ವೋಲ್ಟೇಜ್ ಸಿಂಗಲ್ ಫೇಸ್ ವೋಲ್ಟೇಜ್ ಅಕ್ರಾಸ್ ದ ವೈಂಡಿಂಗ್ ಅಪ್ಲೈ ಆಗುತ್ತೆ. ಅವಾಗೇನಾಗುತ್ತೆ, ಮೋಟ್ರು ಹೈ ಸ್ಪೀಡಲ್ಲಿ ರನ್ ಆಗುತ್ತೆ. ಅಥವಾ ನಿಮ್ಮ ಸೀಲಿಂಗ್ ಫ್ಯಾನ್ ಟೇಬಲ್ ಫ್ಯಾನ್ ಏನಿದೆ ಅದು ಹೈ ಸ್ಪೀಡಲ್ಲಿ ರನ್ ಆಗುತ್ತೆ. ಸೊ ಇದಿಷ್ಟು ಇರೋದು ಕನೆಕ್ಷನ್ ಡಯಾಗ್ರಾಮ್. ಇದರಲ್ಲೂ ಕೂಡ ಒಂದು ರೆಸಿಸ್ಟರ್ ಇರುತ್ತೆ ಅಷ್ಟೇ. ಇಲ್ಲೇನು ಸ್ವಿಚ್ ಬಟನ್ಗಳಿದೆ, ಸೊ ಅಲ್ಲಿ ಸೆಲೆಕ್ಷನ್ ಆಗುತ್ತೆ. ಅದು 1 2 3 ಆಫ್ 4 ಬಟನ್ಸ್ ಇರುತ್ತೆ. ಒಂದು ಆಫ್, 3ರಲ್ಲಿ ಒಂದು ಲೋ, ಒಂದು ಮೀಡಿಯಮು, ಒಂದು ಹೈ, ಆ ಥರ ಇರುತ್ತೆ. ಸೊ ಅದ್ರಲ್ಲಿ ನೀವು ಯಾವ್ದು ಸೆಲೆಕ್ಷನ್ ಮಾಡ್ತೀರಾ ಆ ಥರ ಈ ರೆಸಿಸ್ಟರಲ್ಲಿ ಕನೆಕ್ಷನ್ಸ್ ಆಗುತ್ತೆ. ವೇರಿಯಬಲ್ ವೋಲ್ಟೇಜ್ ಇದಕ್ಕೆ ಅಪ್ಲೈ ಆಗುತ್ತೆ. ಸೊ ಇಲ್ಲೂ ಕೂಡ ರೆಸಿಸ್ಟರ್ ಯೂಸ್ ಮಾಡೋದ್ರಿಂದ ಇಲ್ಲೂ ಕೂಡ ಸಮ್ ಹೀಟ್ ಪ್ರೊಡ್ಯೂಸ್ ಆಗಿ ಎನರ್ಜಿ ಲಾಸ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಎಲೆಕ್ಟ್ರಾನಿಕ್ ಟೈಪಲ್ಲಿ ರೆಗ್ಯುಲೇಟರ್ ಯೂಸ್ ಮಾಡಲ್ಲ, ರೆಸಿಸ್ಟರ್ ಟೈಪ್ ರೆಗ್ಯುಲೇಟರ್ ಯೂಸ್ ಮಾಡೋದ್ರಿಂದ ಇಲ್ಲೂ ಕೂಡ ಸಮ್ ಎನರ್ಜಿ ಲಾಸ್ ಆಗುತ್ತೆ ಇದರಲ್ಲಿ. ಸೊ ಇದಿಷ್ಟು ಬಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಟೇಬಲ್ ಫ್ಯಾನ್, ವಾಲ್ ಮೌಂಟಿಂಗ್ ಫ್ಯಾನ್, ಇಂಡಸ್ಟ್ರಿಯಲ್ ಫ್ಯಾನ್ ಆ್ಯಂಡ್ ಪೆಡೆಸ್ಟಲ್ ಫ್ಯಾನ್. ಎಲ್ಲದರಲ್ಲೂ ಕನೆಕ್ಷನ್ ಬಂದು ಇದೇ ಥರ ಇರುತ್ತೆ. ಕೆಪಾಸಿಟರ್ ಸ್ಟಾರ್ಟ್ ಆದರೆ ಇದೇ ಥರ ಇರುತ್ತೆ. ಸ್ಪ್ಲಿಟ್ ಫೇಸ್ ಆದರೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ. ಸೊ ಇದಿಷ್ಟು ಬಂದು ಇವತ್ತು ಸೀಲಿಂಗ್ ಫ್ಯಾನ್ ಆ್ಯಂಡ್ ಟೇಬಲ್ ಫ್ಯಾನ್ದು ವರ್ಕಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್. ಸೊ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಆಲ್.